ಮಹಿಮಚರಣನಿಗೆ. ವೇದಾಂತದ ದೃಷ್ಟಿಯಿಂದ ಈ ಜಗತ್ತು ಮಾಯಾಮಯ, ಸ್ವಪ್ನದಂತೆ ಮಿಥ್ಯೆ. ಯಾರು ಪರಮಾತ್ಮನೋ ಆತನೇ ಸಾಕ್ಷಿ ಸ್ವರೂಪನಾಗಿದ್ದಾನೆ. ಜಾಗ್ರತ್, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಗಳಲ್ಲಿಯೂ ಸಾಕ್ಷಿ ಸ್ವರೂಪನಾಗಿದ್ದಾನೆ. ಇವೆಲ್ಲ ನಿನಗೆ ತುಂಬ ಚೆನ್ನಾಗಿ ಹಿಡಿಸುವ ವಿಷಯ. ಸ್ವಪ್ನ ಎಷ್ಟು ಸತ್ಯವೋ ಜಗತ್ತೂ ಅಷ್ಟೇ ಸತ್ಯ. ನಿನಗೆ ಹಿಡಿಸುವ ಒಂದು ಕಥೆ ಹೇಳುತ್ತೇನೆ, ಕೇಳು. ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ, ಒಳ್ಳೆಯ ಜ್ಞಾನಿ. ಆತನಿಗೆ ಮದುವೆ ಆಗಿತ್ತು. ಬಹಳ ಕಾಲವಾದ ಮೇಲೆ ಆತನಿಗೆ ಒಂದು ಗಂಡು ಮಗು ಆಯಿತು. ಅದರ ಹೆಸರು ಹಾರು ಅಂತ. ಗಂಡ ಹೆಂಡತಿ ಇಬ್ಬರೂ ಆ ಮಗುವನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಏಕೆಂದರೆ ಆತನೇ ಸಂಸಾರದ ಏಕಮಾತ್ರ ಪುತ್ರರತ್ನ. ರೈತ ಬಹಳ ಧಾರ್ಮಿಕ. ಆ ಊರಿನವರೆಲ್ಲರೂ ಆತನನ್ನು ಪ್ರೀತಿಸುತ್ತಿದ್ದರು. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಆಗ ಯಾರೋ ಒಬ್ಬ ಬಂದು ಹೇಳಿದ, ಹಾರುವಿಗೆ ಕಾಲರ ತಗುಲಿಬಿಟ್ಟಿದೆ ಅಂತ. ಆತ ಮನೆಗೆ ಬಂದು ಬಹಳವಾಗಿ ಚಿಕಿತ್ಸೆ ಮಾಡಿದ. ಆದರೂ ಆ ಹುಡುಗ ಸತ್ತು ಹೋಗಿಬಿಟ್ಟ. ಮನೆಯವರೆಲ್ಲರೂ ಶೋಕಾಕ್ರಾಂತರಾಗಿದ್ದಾರೆ. ಆದರೆ ರೈತನಿಗೆ ಏನೂ ಆದ ಹಾಗೆ ತೋರಲಿಲ್ಲ. ಶೋಕ ಪಡುವುದಕ್ಕೆ ಬದಲು ಎಲ್ಲರಿಗೂ ಸಮಾಧಾನ ಹೇಳುತ್ತಿದ್ದಾನೆ. ಬರಿದೇ ಶೋಕಪಟ್ಟರೆ ಏನು ದೊರೆತೀತು ಅಂತ. ಬಳಿಕ ಎಂದಿನಂತೆ ಕೆಲಸಕ್ಕೆ ಹೊರಟ. ಮನೆಗೆ ಹಿಂದಿರುಗಿ ಬಂದು ನೋಡುತ್ತಾನೆ, ಹೆಂಡತಿ ಇನ್ನೂ ಅಧಿಕವಾಗಿ ಶೋಕಪಡುತ್ತಿದ್ದಾಳೆ. ಅವಳು ಹೇಳಿದಳು, ನಿಮ್ಮದು ಕಲ್ಲು ಹೃದಯ, ಮಗುವಿಗಾಗಿ ಒಂದು ತೊಟ್ಟು ಕಣ್ಣೀರನ್ನು ಹಾಕಲಿಲ್ಲವಲ್ಲ. ಆಗ ರೈತ ಸಮಾಧಾನ ಚಿತ್ತದಿಂದ ಹೇಳಿದ, ನಾನು ಏಕೆ ಅಳುತ್ತಿಲ್ಲ ಹೇಳದೆ, ನನಗೆ ನಿನ್ನೆ ರಾತ್ರಿ ಒಂದು ಸ್ವಪ್ನ ಬಿತ್ತು. ಅದರಲ್ಲಿ ನಾನು ದೊರೆಯಾಗಿರುವಂತೆ, 8 ಮಕ್ಕಳ ತಂದೆಯಾಗಿರುವಂತೆ, ಬಹಳ ಆನಂದದಿಂದ ಇರುವಂತೆ ಅನುಭವ ಆಯಿತು. ಬಳಿಕ ಎಚ್ಚರಗೊಂಡೆ. ಈಗ ಮಹಾ ದಿಗ್ಭ್ರಾಂತಿಯಿಂದ ಸಿಕ್ಕಿಬಿದ್ದಿದ್ದೇನೆ. ಆ 8 ಮಕ್ಕಳಿಗಾಗಿ ಶೋಕಪಡಲೋ, ಈ ಒಂದು ಹುಡುಗ ಹಾರು ಇವನಿಗಾಗಿ ಶೋಕಪಡಲೋ? ರೈತ ಒಬ್ಬ ಜ್ಞಾನಿ. ಆದ್ದರಿಂದ ಆತನಿಗೆ ಅನುಭವ ಆಗಿತ್ತು, ಸ್ವಪ್ನಾವಸ್ಥೆ ಎಷ್ಟು ಮಿಥ್ಯವೋ ಅಷ್ಟೇ ಮಿಥ್ಯ ಜಾಗ್ರದವಸ್ಥೆ ಅಂತ. ನಿತ್ಯವಸ್ತು ಒಂದೇ ಒಂದು, ಅದೇ ಆತ್ಮ. ನಾನು ಎಲ್ಲವನ್ನೂ ಅಂಗೀಕರಿಸುತ್ತೇನೆ. ತುರಿಯ ಮತ್ತು ಜಾಗ್ರತ್, ಸ್ವಪ್ನ, ಸುಷುಪ್ತಿ. ನಾನು ಈ 3 ಅವಸ್ಥೆಗಳನ್ನು ಅಂಗೀಕರಿಸುತ್ತೇನೆ. ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಅಂಗೀಕರಿಸದೇ ಇದ್ದರೆ ತೂಕ ಕಡಿಮೆ ಬಿದ್ದು ಬಿಡುತ್ತದೆ. ಒಬ್ಬ ಭಕ್ತ, ತೂಕ ಏಕೆ ಕಡಿಮೆ ಬಿದ್ದು ಬಿಡುತ್ತದೆ? ಎಲ್ಲರೂ ನಗುತ್ತಾರೆ. ಶ್ರೀರಾಮಕೃಷ್ಣರು, ಬ್ರಹ್ಮ, ಜೀವ, ಜಗತ್ ವಿಶಿಷ್ಟ. ಜೀವ, ಜಗತ್ ಎಲ್ಲವೂ ಕೂಡಿ. ಮೊದಲು ನೇತಿ ನೇತಿ ಎಂಬ ಮಾರ್ಗವನ್ನು ಅನುಸರಿಸುವಾಗ ಜೀವ ಜಗತ್ತನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಅಹಂ ಬುದ್ಧಿ ಎಲ್ಲಿಯವರೆಗೆ ಇರುವುದೋ ಅಲ್ಲಿಯವರೆಗೆ ಆತನೇ ಎಲ್ಲವೂ ಆಗಿದ್ದಾನೆ ಎಂಬ ಬೋಧೆ ಇರುತ್ತದೆ. ಆತನೇ ಚತುರ್ವಿಂಶತಿ ತತ್ವ ಆಗಿದ್ದಾನೆ. ಬೇಲದ ಹಣ್ಣಿನ ಮುಖ್ಯ ಭಾಗ ಯಾವುದು ಎಂದರೆ ಜನರಿಗೆ ಅರ್ಥವಾಗುತ್ತದೆ, ಅದರ ತಿರುಳು ಮಾತ್ರವೇ ಅಂತ. ಆಗ ಅದರ ಬೀಜ ಮತ್ತು ಓಟೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಹೋಗಬೇಕಾಗುತ್ತದೆ. ಆದರೆ ಬೇಲದ ಹಣ್ಣಿನ ತೂಕ ಕಂಡುಹಿಡಿಯಬೇಕಾದರೆ ಬರೀ ತಿರುಳನ್ನು ತೂಗಿದರೆ ಸಾಲದು. ತಿರುಳು, ಓಟೆ, ಬೀಜ ಎಲ್ಲವನ್ನೂ ಸೇರಿಸಿ ತೂಗಬೇಕಾಗುತ್ತದೆ. ತಿರುಳು ಯಾವುದರದೋ ಅದರದೇ ಬೀಜ ಮತ್ತು ಓಟೆ. ನಿತ್ಯ ಯಾರದೋ ಆತನದೇ ಲೀಲೆ ಕೂಡ. ಅದಕ್ಕಾಗಿಯೇ ನಾನು ನಿತ್ಯ, ಲೀಲೆ ಎಲ್ಲವನ್ನೂ ಸ್ವೀಕರಿಸೋದು. ಸಂಸಾರ, ಜಗತ್ತು ಮಾಯಾ ಅಂತ ಅದನ್ನು ಗಾಳಿಯಲ್ಲಿ ಹಾರಿಸಿಬಿಡುತ್ತಿಲ್ಲ. ಹಾಗೆ ಮಾಡಿದರೆ ತೂಕ ಕಡಿಮೆ ಆಗಿಬಿಡುತ್ತದೆ. ಮಹಿಮಚರಣ, ಇದು ಒಳ್ಳೆಯ ಸಾಮಂಜಸ್ಯ. ನಿತ್ಯದಿಂದಲೇ ಲೀಲೆ, ಲೀಲೆಯಿಂದಲೇ ನಿತ್ಯ. ಶ್ರೀರಾಮಕೃಷ್ಣರು, ಜ್ಞಾನಿಗಳು ಎಲ್ಲವನ್ನೂ ಸ್ವಪ್ನ ಸದೃಶ ಎಂದು ಭಾವಿಸುತ್ತಾರೆ. ಆದರೆ ಭಕ್ತರು ಎಲ್ಲ ಅವಸ್ಥೆಗಳನ್ನೂ ಅನುಮೋದಿಸುತ್ತಾರೆ. ಜ್ಞಾನಿ ಚಿಟಕ್ ಚಿಟಕ್ ಅಂತ ತೊಟ್ಟು ತೊಟ್ಟಾಗಿ ಹಾಲು ಕೊಡುತ್ತಾನೆ. ಎಲ್ಲರೂ ನಗುತ್ತಾರೆ. ಕೆಲವು ಹಸುಗಳು ಇವೆ, ಅವು ಆಯ್ದು ಆಯ್ದು ಮೇಯುತ್ತವೆ. ಅದಕ್ಕೇನೆ ಅವು ತೊಟಕ್ ತೊಟಕ್ ಅಂತ ಹಾಲು ಕರೆಯೋದು. ಆದರೆ ಯಾವುವು ಅಷ್ಟೊಂದಾಗಿ ಹುಡುಕಿ ಹುಡುಕಿ ಮೇಯದೆ ಸಿಕ್ಕುವುದನ್ನೆಲ್ಲ ತಿನ್ನುವವೋ ಅವು ಹುರ್ ಹುರ್ ಎಂದು ಧಾರಾಕಾರವಾಗಿ ಹಾಲು ಕರೆಯುತ್ತವೆ.
ಉತ್ತಮ ಭಕ್ತ ನಿತ್ಯ ಲೀಲೆ ಎರಡನ್ನೂ ಅನುಮೋದಿಸುತ್ತಾನೆ. ಅದಕ್ಕಾಗಿಯೇ ಆತನ ಮನಸ್ಸು ನಿತ್ಯದಿಂದ ಲೀಲೆಗೆ ಇಳಿದು ಬಂದಾಗಲೂ ಆತ ಭಗವಂತನೊಡನೆ ಆನಂದ ಪಡಬಲ್ಲ. ಉತ್ತಮ ಭಕ್ತ ಹುರ್ ಹುರ್ ಅಂತ ಧಾರಾಕಾರವಾಗಿ ಹಾಲು ಕೊಡುತ್ತಾನೆ. ಮಹಿಮಚರಣ. ಆದರೆ ಆ ಹಾಲಿನಲ್ಲಿ ಸ್ವಲ್ಪ ವಾಸನೆ ಇರುತ್ತೆ. ನಗು. ಶ್ರೀರಾಮಕೃಷ್ಣರು ನಗುತ್ತಾ, ಅದೇನೋ ನಿಜ. ಅದಕ್ಕಾಗಿ ಅದನ್ನು ಸ್ವಲ್ಪ ಕಾಯಿಸಬೇಕು. ಅದನ್ನು ಬೆಂಕಿಯ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಕಾಯಿಸಬೇಕು. ಜ್ಞಾನಾಗ್ನಿಯ ಮೇಲೆ ಅದನ್ನು ಸ್ವಲ್ಪ ಹೊತ್ತು ಇಡಬೇಕಾಗುತ್ತದೆ. ಆಗ ಅದರಲ್ಲಿ ವಾಸನೆಯೇನೂ ಇರುವುದಿಲ್ಲ. ಎಲ್ಲರೂ ನಗುತ್ತಾರೆ. ಮಹಿಮಚರಣನಿಗೆ ಓಂಕಾರ ಎನ್ನುವುದು ಆಕಾರ, ಉಕಾರ, ಮಕಾರ ಇವುಗಳಿಂದಾದ ಸಂಯುಕ್ತಾಕ್ಷರ ಅಂತ ನೀವು ಕೇವಲ ವ್ಯಾಖ್ಯಾನ ಮಾಡುತ್ತೀರಿ. ಮಹಿಮಚರಣ. ಆಕಾರ, ಉಕಾರ, ಮಕಾರ ಅಂದರೆ ಸೃಷ್ಟಿ, ಸ್ಥಿತಿ, ಪ್ರಳಯ. ಶ್ರೀರಾಮಕೃಷ್ಣರು, ನಾನು ಗಂಟೆಯ ಟಂ ಶಬ್ದವನ್ನು ಉಪಮೆಯನ್ನಾಗಿ ಕೊಡುತ್ತೇನೆ. ಟ ಅ ಆ ಮ ಅಂತ ಶಬ್ದ ಮಾಡುತ್ತದೆ. ಇದು ಲೀಲೆಯಿಂದ ನಿತ್ಯದಲ್ಲಿ ಲಯವಾಗುತ್ತದೆ. ಸ್ಥೂಲ ಸೂಕ್ಷ್ಮ ಕಾರಣಗಳಿಂದ ಮಹಾಕಾರಣದಲ್ಲಿ ಲಯವಾಗುವಿಕೆ. ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಿಂದ ತುರೀಯದಲ್ಲಿ ಲಯವಾಗುವಿಕೆ. ಮತ್ತು ಗಂಟೆ ಶಬ್ದ ಆಯಿತು ಅಂದರೆ ಅದು ಮಹಾಸಮುದ್ರಕ್ಕೆ ಒಂದು ಭಾರವಾದ ವಸ್ತುವನ್ನು ಬಿಸಾಡಿದ ಹಾಗೆ. ಆಗ ಮತ್ತೆ ಅಲೆಗಳು ಆರಂಭವಾಗುತ್ತವೆ. ನಿತ್ಯದಿಂದ ಲೀಲೆಯ ಆರಂಭ. ಮಹಾಕಾರಣದಿಂದ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಆರಂಭ. ಆ ತುರೀಯದಿಂದಲೇ ಜಾಗ್ರತ್ ಸ್ವಪ್ನ ಸುಷುಪ್ತಿ ಮೊದಲಾದ ಅವಸ್ಥೆಗಳು ಆರಂಭವಾಗುತ್ತವೆ. ಮತ್ತೆ ಆ ಮಹಾಸಮುದ್ರದ ಅಲೆಗಳು ಆ ಮಹಾಸಮುದ್ರದಲ್ಲೇ ಲಯವಾಗುತ್ತವೆ. ನಿತ್ಯದಿಂದ ಲೀಲೆ, ಲೀಲೆಯಿಂದ ನಿತ್ಯ. ಅದಕ್ಕಾಗೇ ನಾನು ಟಂ ಎಂಬ ಶಬ್ದವನ್ನು ಉಪಮೆಯಾಗಿ ಕೊಡೋದು. ನಾನು ಇವನ್ನೆಲ್ಲ ಸಾಕ್ಷಾತ್ತಾಗಿ ನೋಡಿದ್ದೇನೆ. ನನಗೆ ಭಗವತಿ ಚಿತ್ ಸಮುದ್ರವನ್ನು ತೋರಿಸಿದ್ದಾಳೆ. ಅದಕ್ಕೆ ಮಿತಿ ಎಂಬುದೇ ಇಲ್ಲ. ಅದರಿಂದಲೇ ಈ ಇಡೀ ಲೀಲೆ ಆರಂಭವಾಯಿತು. ಮತ್ತೆ ಅದರಲ್ಲೇ ಅದು ಲಯವಾಗಿ ಹೋಯಿತು. ಕೋಟಿ ಕೋಟಿ ಬ್ರಹ್ಮಾಂಡಗಳು ಆ ಚಿದಾಕಾಶದಲ್ಲೇ ಉದ್ಭವವಾದವು, ಮತ್ತು ಅದರಲ್ಲೇ ಲಯವಾದವು. ನಿಮ್ಮ ಶಾಸ್ತ್ರಗ್ರಂಥಗಳು ಏನು ಹೇಳುವುವೋ ಅದು ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ಮಹಿಮಚರಣ. ಯಾರಿಗೆ ಈ ವಿವಿಧ ಅನುಭವ ದೊರೆಯಿತೋ ಅಂಥವರು ಶಾಸ್ತ್ರಗಳನ್ನು ಬರೆಯಲಿಲ್ಲ. ಅವರು ತಮ್ಮ ಭಾವದಲ್ಲೇ ಮಗ್ನರಾಗಿ ಬಿಟ್ಟಿದ್ದರು. ಅವರು ಬರೆಯುವುದು ಯಾವಾಗ? ಬರೆಯಬೇಕಾದರೆ ಒಂದು ಸ್ವಲ್ಪ ಲೆಕ್ಕಾಚಾರದ ಬುದ್ಧಿ ಅವಶ್ಯಕ. ಅಂಥವರಿಂದ, ಮಂತ್ರದ್ರಷ್ಟರಿಂದ ಕೇಳಿ ಬೇರೆಯವರು ಬರೆದಿಟ್ಟಿದ್ದಾರೆ. ಶ್ರೀರಾಮಕೃಷ್ಣರು, ಸಂಸಾರಿಗಳು ಕೇಳುತ್ತಾರೆ, ಕಾಮಕಾಂಚನದ ಆಸಕ್ತಿ ಏಕೆ ಹೋಗುವುದಿಲ್ಲ? ಆತನ ಸಾಕ್ಷಾತ್ಕಾರ ದೊರೆತರೆ ಅದು ಹೋಗುತ್ತದೆ. ಒಮ್ಮೆ ಏನಾದರೂ ಬ್ರಹ್ಮಾನಂದ ದೊರೆತುದೇ ಆದರೆ ಇಂದ್ರಿಯ ಸುಖಗಳನ್ನು ಭೋಗಿಸಲಿಕ್ಕೇ ಆಗಲಿ ಅಥವಾ ಹೆಸರು ಕೀರ್ತಿ ಐಶ್ವರ್ಯಗಳನ್ನು ಪಡೆಯುವುದಕ್ಕೇ ಆಗಲಿ ಮನಸ್ಸು ಓಡಿ ಹೋಗದು. ದೀಪದ ಚಿಟ್ಟೆ ಒಮ್ಮೆ ಬೆಳಕನ್ನು ಕಂಡಿತು ಅಂದರೆ ಅದು ಎಂದಿಗೂ ಕತ್ತಲೆ ಕಡೆ ಹಾರಿ ಹೋಗುವುದಿಲ್ಲ. ಕೆಲವು ಸ್ನೇಹಿತರು ರಾವಣನಿಗೆ, ನೀನು ಸೀತೆಯನ್ನು ಒಲಿಸಿಕೊಳ್ಳಲು ನಿನ್ನ ಮಾಯಾಶಕ್ತಿಯಿಂದ ಅನೇಕ ರೂಪಗಳನ್ನು ಧರಿಸುತ್ತಿದ್ದೀಯೆ, ಒಮ್ಮೆ ರಾಮನ ರೂಪು ಧರಿಸಿ ಆಕೆಯನ್ನು ನೀನು ಏಕೆ ಸಮೀಪಿಸಬಾರದು ಅಂತ ಕೇಳಿದರು. ರಾವಣ ಹೇಳಿದ, ತುಚ್ಛಂ ಬ್ರಹ್ಮಪದಂ ಪರವಧೂ ಸಂಘಃ ಕುತಃ. ರಾಮನ ಚಿಂತನೆ ಮಾಡಿದಾಗ ಬ್ರಹ್ಮ ಪದವಿಯೂ ತುಚ್ಛವಾಗಿ ತೋರುವಾಗ ಪರಸ್ತ್ರೀಯಂತೂ ಒಂದು ಅಲ್ಪ ವಸ್ತುವೆ. ಆ ಕಾರ್ಯಕ್ಕಾಗಿ ನಾನು ರಾಮನ ರೂಪವನ್ನು ಹೇಗೆ ತಾನೇ ಧರಿಸಲಿ? ಸಂಸಾರಾಸಕ್ತಿಯನ್ನು ನಿರ್ಮೂಲ ಮಾಡುವುದಕ್ಕೆ ಸಾಧನೆ ಭಜನೆಯನ್ನು ಮಾಡುವುದು. ಭಗವಂತನ ಚಿಂತನೆ ಹೆಚ್ಚು ಹೆಚ್ಚಿದಂತೆಲ್ಲ ಸಂಸಾರದ ಸಾಮಾನ್ಯ ವಸ್ತುಗಳ ಭೋಗಾಸಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ. ಆತನ ಪಾದಪದ್ಮಗಳ ಕಡೆ ಭಕ್ತಿ ಎಷ್ಟು ಪ್ರಮಾಣದಲ್ಲಿ ಬೆಳೆಯುವುದೋ ಅಷ್ಟೇ ಪ್ರಮಾಣದಲ್ಲಿ ವಿಷಯಾಸಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ. ಅಷ್ಟೇ ಪ್ರಮಾಣದಲ್ಲಿ ದೇಹ ಸುಖದ ಕಡೆ ಹಾತೊರೆಯೋದು ಕಡಿಮೆಯಾಗುತ್ತಾ ಬರುತ್ತದೆ. ಪರಸ್ತ್ರೀ ತಾಯಿಯೇ ಎಂಬ ಬೋಧೆಯಾಗುತ್ತದೆ. ಸ್ವಪತ್ನಿ ಅಧ್ಯಾತ್ಮ ಜೀವನದ ಸಹಾಯಕಿ ಎಂಬ ಬೋಧೆಯಾಗುತ್ತದೆ. ಪಶು ಪ್ರವೃತ್ತಿ ಹೊರಟು ಹೋಗುತ್ತದೆ.
ದೇಹಭಾವ ಬಂದು ಬಿಡುತ್ತದೆ. ಸಂಸಾರಾಸಕ್ತಿ ಒಮ್ಮೆಗೇ ಬಿಟ್ಟು ತೊಲಗಿ ಹೋಗುತ್ತದೆ. ಆಗ ನೀನು ಸಂಸಾರದಲ್ಲಿ ಇದ್ದರೂ ಜೀವನ್ಮುಕ್ತನಾಗಿ ಓಡಾಡಿಕೊಂಡು ಇರುತ್ತೀಯೆ. ಚೈತನ್ಯ ದೇವನ ಶಿಷ್ಯರು ಅನಾಸಕ್ತರಾಗಿ ಸಂಸಾರದಲ್ಲಿ ಇದ್ದುಕೊಂಡಿದ್ದರು. ಯಾರು ನಿಜವಾದ ಭಕ್ತನೋ ಆತನೊಡನೆ ಬೇಕಾದಷ್ಟು ವೇದಾಂತ ವಿಚಾರ ಮಾಡು. ಈ ಜಗತ್ತು ಸ್ವಪ್ನ ಸದೃಶ ಅಂತ ಹೇಳು. ಆತನ ಭಕ್ತಿ ಮಾತ್ರ ಆತನನ್ನು ಬಿಟ್ಟು ಹೋಗೋ ಹಾಗಿಲ್ಲ. ಹೇಗೋ ಮಾಡಿ ಒಂದು ಕಿಂಚಿತ್ತಾದರೂ ಉಳಿದುಕೊಳ್ಳುತ್ತದೆ. ಕೊನೆಗೆ ಅದು ಆತನ ಹೃದಯವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಡುತ್ತದೆ. ಶಿವಾಂಶದಿಂದ ಜನ್ಮವೆತ್ತಿದರೆ ವ್ಯಕ್ತಿ ಜ್ಞಾನಿಯಾಗುತ್ತಾನೆ. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಎಂಬ ಭಾವನೆಯ ಕಡೆಗೆ ಆತನ ಮನಸ್ಸು ಸರ್ವದಾ ಹರಿಯುತ್ತದೆ. ವಿಷ್ಣು ಅಂಶದಿಂದ ಜನ್ಮವೆತ್ತಿದರೆ ಪ್ರೇಮ ಭಕ್ತಿ ಉಂಟಾಗುತ್ತದೆ. ಆ ಪ್ರೇಮ ಭಕ್ತಿ ಎಂದಿಗೂ ಹೃದಯವನ್ನು ಬಿಟ್ಟು ಹೋಗುವ ಹಾಗಿಲ್ಲ. ಆ ಪ್ರೇಮ ಭಕ್ತಿ ಒಂದು ಪಕ್ಷ ಕಡಿಮೆಯಾಗಿ ಹೋದರೂ ಮತ್ತೊಮ್ಮೆ ಹೂ ಅಂತ ಅಧಿಕವಾಗಿ ಬಿಡುತ್ತದೆ. ಯದುವಂಶವನ್ನು ನಾಶ ಮಾಡಿದ್ದು ಒಂದು ಒನಕೆಯ ತುಂಡು. ಹಾಗೆಯೇ ಇದೂ ಕೂಡ ವರ್ತಿಸುತ್ತದೆ. ಭಕ್ತರೆಲ್ಲರೂ ಶ್ರೀರಾಮಕೃಷ್ಣರಿಂದ ಬೀಳ್ಕೊಂಡು ತಮ್ಮ ತಮ್ಮ ಗೃಹಗಳಿಗೆ ಹಿಂದಿರುಗಿದ ನಂತರ ಮಹಿಮಚರಣ ಹಾಜರಾನನ್ನು ಪರಮಹಂಸರ ಹತ್ತಿರಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಅಲ್ಲಿ ಮಾಸ್ಟರ್ ಕೂಡ ಕುಳಿತಿದ್ದಾನೆ. ಮಹಿಮಚರಣ ಶ್ರೀರಾಮಕೃಷ್ಣರಿಗೆ ಹೇಳಿದ, ಮಹಾಶಯರೇ, ನಾನು ನಿಮ್ಮ ಮೇಲೆ ಒಂದು ತಪ್ಪು ಹೊರಿಸಬೇಕಾಗಿದೆ. ನೀವು ಹಾಜರಾನಿಗೆ ಮನೆಗೆ ಹೋಗುವಂತೆ ಹೇಳುತ್ತೀರಂತಲ್ಲ, ಏಕೆ? ಮತ್ತೆ ಸಂಸಾರದಲ್ಲಿ ಇರುವುದಕ್ಕೆ ಆತನಿಗೆ ಇಚ್ಛೆ ಇಲ್ಲ. ಶ್ರೀರಾಮಕೃಷ್ಣರು, ಈತನ ತಾಯಿ ರಾಮಲಾಲನ ಹತ್ತಿರ ಈತನ ಸಂಬಂಧವಾಗಿ ತನ್ನ ದುಃಖವನ್ನು ಹೇಳಿಕೊಂಡಿದ್ದಾಳೆ. ಅದಕ್ಕಾಗಿ ನಾನು ಈತನಿಗೆ ಹೇಳಿದೆ, ಒಂದು 3 ದಿವಸದ ಮಟ್ಟಿಗಾದರೂ ಊರಿಗೆ ಹೋಗಿ ಆಕೆಯನ್ನು ನೋಡಿ ಬಾ ಅಂತ. ಹೆತ್ತ ತಾಯಿಯನ್ನು ದುಃಖಕ್ಕೆ ಈಡು ಮಾಡಿ ಯಾರೇ ಆಗಲಿ ಆಧ್ಯಾತ್ಮ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವೇ? ನಾನು ಒಮ್ಮೆ ಬೃಂದಾವನಕ್ಕೆ ಹೋಗಿ ಅಲ್ಲೇ ಇದ್ದು ಬಿಡೋಣವೆಂದು ಇದ್ದೆ. ಆಗ ತಾಯಿಯ ನೆನಪಾಯಿತು. ನಾನು ಆಲೋಚಿಸಿದೆ, ನಾನು ಇಲ್ಲೇ ಇದ್ದು ಬಿಟ್ಟರೆ ತಾಯಿ ಅಲ್ಲಿ ದಕ್ಷಿಣೇಶ್ವರದಲ್ಲಿ ಅಳಲಾರಂಭಿಸುತ್ತಾಳೆ ಅಂತ. ಅದಕ್ಕಾಗಿ ಮಧುರಬಾಬುವಿನೊಡನೆ ಇಲ್ಲಿಗೆ ಹಿಂದಿರುಗಿ ಬಂದುಬಿಟ್ಟೆ. ಅದೂ ಅಲ್ಲದೆ ಹಾಜರಾನಂಥ ಜ್ಞಾನಿಗಳು ಸಂಸಾರದಲ್ಲಿ ಇರುವುದಕ್ಕೆ ಏಕೆ ಭಯಪಡಬೇಕು? ಮಹಿಮಚರಣ ನಗುತ್ತಾ, ಈತನಿಗೆ ಜ್ಞಾನ ದೊರೆತಿದ್ದರೆ ತಾನೆ? ಶ್ರೀರಾಮಕೃಷ್ಣರು ನಗುತ್ತಾ, ಹಾಜರಾನಿಗೆ ಎಲ್ಲ ದೊರೆತು ಬಿಟ್ಟಿದೆ. ಈತನಿಗೆ ಕೆಲವು ಮಕ್ಕಳಿರೋದರಿಂದ ಮತ್ತು ಸಾಲ ಇರೋದರಿಂದ ಸಂಸಾರದಲ್ಲಿ ಎಲ್ಲೋ ಕಿಂಚಿತ್ತು ಮನಸ್ಸು ಇಟ್ಟಿದ್ದಾನೆ. ನಮ್ಮ ಸೋದರ ಅತ್ತೆಗೆ ಸಂಪೂರ್ಣ ಗುಣ ಆಗಿದೆ, ಆದರೆ ಒಂದಷ್ಟು ಕೊಸರು ಮಾತ್ರ ಉಳಿದುಕೊಂಡಿದೆ. ಎಲ್ಲರೂ ನಗುತ್ತಾರೆ. ಮಹಿಮಚರಣ, ಎಲ್ಲಿ ಮಹಾಶಯರೇ ಹಾಜರಾನಿಗೆ ಜ್ಞಾನ ದೊರೆತಿರೋದು? ಶ್ರೀರಾಮಕೃಷ್ಣರು ನಗುತ್ತಾ, ಓ, ಅದೆಲ್ಲ ನಿನಗೆ ಗೊತ್ತಿಲ್ಲ. ಎಲ್ಲರೂ ಹೇಳುತ್ತಾರೆ, ಹಾಜರ ಒಬ್ಬ ಗಣ್ಯ ವ್ಯಕ್ತಿ. ಆತ ರಾಸಮಣಿಯ ಕಾಳಿ ದೇವಾಲಯದಲ್ಲಿ ವಾಸವಾಗಿದ್ದಾನೆ ಅಂತ. ಆತನ ಹೆಸರೇ ಎಲ್ಲರ ತುಟಿಯ ಮೇಲೂ. ನನ್ನ ಹೆಸರನ್ನು ಯಾರಾದರೂ ಎತ್ತುತ್ತಾರೇನು? ಎಲ್ಲರೂ ನಗುತ್ತಾರೆ. ಹಾಜರ, ನೀವು ನಿರುಪಮರು. ನಿಮ್ಮೊಡನೆ ಹೋಲಿಸಲು ಯಾವ ಉಪಮೆಯೂ ದೊರೆಯೋ ಹಾಗಿಲ್ಲ. ಆದ್ದರಿಂದ ಯಾರಿಗೂ ನಿಮ್ಮನ್ನು ಅರಿತುಕೊಳ್ಳುವುದಕ್ಕೆ ಆಗುತ್ತಿಲ್ಲ. ಶ್ರೀರಾಮಕೃಷ್ಣರು, ಅಲ್ಲಿ ನೋಡು ನಿನ್ನ ನಿಜ ರೂಪಾನ. ಹೌದು ಹೌದು, ನಿರುಪಮ ವಸ್ತು ಯಾವುದಕ್ಕೂ ಬಂದುದಲ್ಲ. ಆದ್ದರಿಂದ ಜನ ನನ್ನ ಹೆಸರನ್ನು ಏಕೆ ಎತ್ತಬೇಕು? ಮಹಿಮಚರಣ, ಮಹಾಶಯರೇ, ಈತನಿಗೆ ಏನು ತಾನೇ ಗೊತ್ತು? ಇನ್ನು ಮುಂದೆ ನೀವು ಹೇಳಿದ ಹಾಗೆ ಕೇಳುತ್ತಾನೆ. ಶ್ರೀರಾಮಕೃಷ್ಣರು, ನಿನಗೆ ಗೊತ್ತಿಲ್ಲ ಅದು. ನೀನೇ ಒಂದು ಪ್ರಶ್ನೆ ಹಾಕಿ ನೋಡು. ಈತ ನನಗೆ ಹೇಳಿದ, ನಿಮಗೂ ನನಗೂ ಕೊಟ್ಟು ತೆಗೆದುಕೊಳ್ಳುವಂಥದ್ದು ಏನೂ ಇಲ್ಲ ಅಂತ. ಮಹಿಮಚರಣ ಬಹಳವಾಗಿ ತರ್ಕ ಮಾಡುತ್ತಾನೆ. ಶ್ರೀರಾಮಕೃಷ್ಣರು, ಆಗಾಗ ಈತ ನನಗೆ ಬುದ್ಧಿ ಕಲಿಸೋಕ್ಕೆ ಬರುತ್ತಾನೆ. ಎಲ್ಲರೂ ನಗುತ್ತಿದ್ದಾರೆ. ಬಹುವಾಗಿ ವಾದಿಸಲು ಮುಂದೆ ಬಂದಾಗ ನಾನು ಕೆಲವು ವೇಳೆ ಈತನನ್ನು ಗದರಿಸುತ್ತೇನೆ. ಬಳಿಕ ನಾನು ಬಹುಶಃ ಸೊಳ್ಳೆ ಪರದೆಯ ಒಳಗೆ ಮಲಗಿರಬಹುದು. ಆದರೂ ನಾನು ಹೇಳಿದ್ದು ಆತನ ಮನಸ್ಸಿಗೆ ನೋವು ಉಂಟು ಮಾಡಿರುವುದೋ ಏನೋ ಎಂದು ದುಃಖಿಸಿ ಪರದೆಯಿಂದ ಹೊರಕ್ಕೆ ಬಂದು ಈತನಿಗೆ ಪ್ರಣಾಮ ಮಾಡಿ ಹೋಗುತ್ತೇನೆ.
ಆಗ ನನ್ನ ಮನಸ್ಸಿಗೆ ಶಾಂತಿ. ಹಾಜರಾನಿಗೆ, ನೀನು ಶುದ್ಧ ಆತ್ಮನನ್ನು ಈಶ್ವರ ಅಂತ ಕರೆಯುತ್ತೀಯಲ್ಲ, ಏಕೆ? ಶುದ್ಧ ಆತ್ಮ ನಿಷ್ಕ್ರಿಯ, 3 ಅವಸ್ಥೆಗಳಲ್ಲಿಯೂ ಸಾಕ್ಷಿ ಸ್ವರೂಪನಾಗಿ ಇದ್ದಾನೆ. ಸೃಷ್ಟಿ, ಸ್ಥಿತಿ, ಪ್ರಳಯ ಕಾರ್ಯಗಳ ಭಾವನೆ ಬಂದಾಗ ನಾನು ಆತನನ್ನು ಈಶ್ವರ ಅಂತ ಕರೆಯುತ್ತೇನೆ. ಶುದ್ಧ ಆತ್ಮನನ್ನು ಯಾವುದಕ್ಕೆ ಹೋಲಿಸಬಹುದು? ಆತ ಸೂಜಿಯಿಂದ ಬಹಳ ದೂರದಲ್ಲಿ ಬಿದ್ದಿರುವ ಸೂಜಿಗಲ್ಲಿನ ಹಾಗೆ. ಸೂಜಿ ಚಲಿಸುತ್ತದೆ, ಆದರೆ ಸೂಜಿಗಲ್ಲು ಸುಮ್ಮನೆ ಬಿದ್ದಿರುತ್ತದೆ, ಯಾವ ಚಲನೆಯೂ ಇಲ್ಲದೆ ಬಿದ್ದಿರುತ್ತದೆ. ಇನ್ನೇನು ಸಾಯಂಕಾಲವಾಗುವುದರಲ್ಲಿದೆ. ಪರಮಹಂಸರು ಸುಮ್ಮನೆ ಕೊಠಡಿಯಲ್ಲೇ ಅಡ್ಡಾಡುತ್ತಿದ್ದಾರೆ. ಮಣಿ ಏನನ್ನೋ ಯೋಚಿಸುತ್ತಾ ಕುಳಿತಿದ್ದಾನೆ. ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಈತನನ್ನು ಸಂಬೋಧಿಸಿ ಸೌಮ್ಯ ದೃಷ್ಟಿಯಿಂದ ಕೇಳುತ್ತಿದ್ದಾರೆ. ನನಗೆ 1-2 ಬಿಳಿ ಬಟ್ಟೆಯ ಶರ್ಟುಗಳನ್ನು ಹೊಲಿಸಿಕೊಡು. ಸಿಕ್ಕಿದವರೆಲ್ಲ ತಂದುಕೊಡುವುದನ್ನು ನಾನು ಉಪಯೋಗಿಸುವುದಕ್ಕೆ ಆಗುವುದಿಲ್ಲ ಎಂಬುದು ನಿನಗೆ ಗೊತ್ತೇ ಇದೆ. ಅದಕ್ಕಾಗಿ ಕ್ಯಾಪ್ಟನ್ನನಿಗೆ ಹೇಳಬೇಕೆಂದಿದ್ದೆ. ನೀನೇ ತಂದುಕೊಟ್ಟು ಬಿಡು. ಮಣಿ ಎದ್ದು ನಿಂತುಕೊಂಡು ಹೇಳಿದ, ಬಹಳ ಒಳ್ಳೆಯದು. ಸಾಯಂಕಾಲವಾಗಿದೆ. ಪರಮಹಂಸರ ಕೊಠಡಿಗೆ ಧೂಪ ಹಾಕಿ ಆಯಿತು. ಅವರು ಎಂದಿನಂತೆ ದೇವದೇವಿಯರ ಪಟಗಳಿಗೆಲ್ಲ ಕೈಮುಗಿದು ಬೀಜಮಂತ್ರ ಜಪಿಸಿ ನಾಮ ಸಂಕೀರ್ತನೆ ಮಾಡುತ್ತಿದ್ದಾರೆ. ಕೊಠಡಿಯ ಹೊರಗಿನಿಂದ ಗಂಗೆಯ ಮರ್ಮರ ಧ್ವನಿ, ಕಾಳಿ ವಿಷ್ಣು ಶಿವ ದೇವಾಲಯದ ಸಂಧ್ಯಾರತಿಯ ಗಂಟೆ, ಜಾಗಟೆ ಇವೇ ಮೊದಲಾದವುಗಳ ನಿನಾದ ಕೇಳಿಬರುತ್ತಿದೆ. ಅರ್ಚಕ ಎಡಗೈಯಲ್ಲಿ ಗಂಟೆಯನ್ನು ಬಲಗೈಯಲ್ಲಿ ಪಂಚಾರತಿಯನ್ನು ಹಿಡಿದು ಒಂದು ಶಿವಾಲಯದಿಂದ ಇನ್ನೊಂದು ಶಿವಾಲಯಕ್ಕೆ ಹೋಗುತ್ತಿದ್ದುದನ್ನು ಮತ್ತು ಆತನನ್ನು ಇನ್ನೊಬ್ಬ ಜಾಗಟೆಯೊಡನೆ ಹಿಂಬಾಲಿಸುತ್ತಿದ್ದುದನ್ನು ಬಾಗಿಲಿನ ಹತ್ತಿರದಿಂದ ನೋಡಬಹುದಾಗಿತ್ತು. ವಾದ್ಯಶಾಲೆಯಿಂದ ಹೊರಡುತ್ತಿದ್ದ ಸುಮಧುರ ವಾದ್ಯಘೋಷ ಆ ವೇಳೆಗೆ ತಕ್ಕಂತೆ ಮತ್ತು ಭಕ್ತರ ಆಂತರಿಕ ಭಾವನೆಗಳಿಗೆ ಅನುಗುಣವಾಗಿ ಹೊರಡುತ್ತಿದೆ. ಆಗ ಅಲ್ಲಿನ ಜನರೆಲ್ಲ ತಮ್ಮ ದೈನಂದಿನ ಕೆಲಸ ಕಾರ್ಯಗಳ ಕೋಟಲೆ ಗೀಟಲೆಗಳನ್ನೆಲ್ಲ ಮರೆತಂತೆ ಕಾಣುತ್ತಿತ್ತು. ಪರಮಹಂಸರು ತಮ್ಮ ಎಂದಿನ ಆನಂದಮಯಾವಸ್ಥೆಯಲ್ಲಿ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಈಶಾನ ಕಲ್ಕತ್ತದಿಂದ ಬಂದಿದ್ದಾನೆ. ಭಗವಂತನ ವಿಷಯವಾಗಿ ಮಾತುಕತೆ ನಡೆಯುತ್ತಿದೆ. ಈಶಾನನಿಗೆ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಉಜ್ವಲವಾದ ಶ್ರದ್ಧೆ ಇದೆ. ಆತ ಹೇಳುತ್ತಾನೆ, ಯಾರೇ ಆಗಲಿ ಒಮ್ಮೆ ದುರ್ಗೆಯ ನಾಮವನ್ನು ಜಪಿಸಿ ಮನೆಯನ್ನು ಬಿಟ್ಟು ಹೊರಡುವುದಾದರೆ ಶೂಲಪಾಣಿ ಶೂಲವನ್ನು ಹಸ್ತದಲ್ಲಿ ಹಿಡಿದು ಆತನ ಅಂಗರಕ್ಷಕನಾಗಿ ಹಿಂಬಾಲಿಸುತ್ತಾನೆ. ಆದ್ದರಿಂದ ಯಾವ ವಿಪತ್ತು ಬಂದರೂ ಭಯಪಡುವುದೇಕೆ? ಆತನೇ ಸ್ವಯಂ ನಮ್ಮನ್ನು ಪಾರು ಮಾಡಿಸುತ್ತಾನೆ. ಶ್ರೀರಾಮಕೃಷ್ಣರು ಈಶಾನನಿಗೆ, ನಿನಗೆ ಭಗವಂತನಲ್ಲಿ ಅತಿಶಯವಾದ ವಿಶ್ವಾಸವಿದೆ, ನಮಗೆ ಇನ್ನೂ ಅಷ್ಟೊಂದು ಉಂಟಾಗಿಲ್ಲ. ಎಲ್ಲರೂ ನಗುತ್ತಾರೆ. ವಿಶ್ವಾಸದಿಂದಲೇ ಆತನನ್ನು ಪಡೆಯಬಹುದು. ಈಶಾನ, ಹೌದು, ನಿಜ. ಶ್ರೀರಾಮಕೃಷ್ಣರು, ನಾಮ ಜಪ, ಆಹ್ನಿಕ, ಉಪವಾಸ, ಪುರಶ್ಚರಣೆ ಇದೇ ಮೊದಲಾದ ಕರ್ಮಗಳನ್ನು ಮಾಡುತ್ತೀಯೇ. ಇದು ಬಹಳ ಒಳ್ಳೆಯದು. ಯಾರಿಗೆ ನಿಜವಾದ ಭಗವಂತನ ಕಡೆ ಮನಸ್ಸು ಹರಿಯುವುದೋ ಅವರ ಮೂಲಕ ಆತ ಈ ವಿಧವಾದ ಕರ್ಮಗಳನ್ನೆಲ್ಲ ಮಾಡಿಸುತ್ತಾನೆ. ಫಲಾಕಾಂಕ್ಷೆ ಇಲ್ಲದೆ ಈ ಕರ್ಮಗಳನ್ನೆಲ್ಲ ಮಾಡಿದರೆ ನಿಶ್ಚಯವಾಗಿಯೂ ಆತನನ್ನು ಪಡೆಯಬಹುದು. ಶಾಸ್ತ್ರ ಈ ವಿಧವಾದ ಅನೇಕ ಕರ್ಮಗಳನ್ನು ಮಾಡುವಂತೆ ಹೇಳಿದೆ. ಅದಕ್ಕಾಗಿ ನೀನು ಮಾಡುತ್ತಿದ್ದೀಯೆ. ಈ ವಿಧವಾದ ಭಕ್ತಿಗೆ ವೈದಿ ಭಕ್ತಿ ಅಂತ ಹೆಸರು. ಇನ್ನೊಂದಿದೆ ರಾಗಭಕ್ತಿ ಅನ್ನೋದು. ಅದು ಅನುರಾಗದಿಂದ ಬರುತ್ತದೆ, ಭಗವಂತನನ್ನು ಪ್ರೀತಿಸುವುದರಿಂದ ಬರುತ್ತದೆ. ಉದಾಹರಣೆಗೆ ಪ್ರಹ್ಲಾದನದು. ಆ ಭಕ್ತಿ ಏನಾದರೂ ಹೃದಯದಲ್ಲಿ ಅಂಕುರವಾದರೆ ಬಳಿಕ ವೈದಿಕ ಕರ್ಮಗಳ ಅವಶ್ಯಕತೆ ಏನಿರದು. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.